ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಈ ಚತುಶ್ಲೋಕಿ ಭಾಗವತದ ಚಿಂತನೆಯನ್ನು ನಡೆಸಿದ್ದಾರೆ ಶುಕಮಹರ್ಷಿಗಳು. ಪರಬ್ರಹ್ಮನಾದಂತಹ ನಾರಾಯಣನ ನಾಭೀಕಮಲದಿಂದ ಉದಿಸಿ ಬಂದಂಥವನು ಬ್ರಹ್ಮದೇವ. ಈ ಬ್ರಹ್ಮನಿಗೆ ಸೃಷ್ಟಿ ಮಾಡಬೇಕು ಅಂತ ಭಗವಂತನ ಸಂಕಲ್ಪದಿಂದ ಅವನಿಗೆ ಸಂಕಲ್ಪವಾಯಿತಂತೆ. ಆದರೆ ಈ ಸೃಷ್ಟಿ ಮಾಡುವ ವಿಧಾನ ಬ್ರಹ್ಮನಿಗೆ ಗೊತ್ತಿರಲಿಲ್ಲ. ಅದೇ ಯೋಚನೆಯಲ್ಲಿ ಆತ ಕುಳಿತಿದ್ದಾಗ ಅವನಿಗೆ ತಪ ತಪ ಅನ್ನುವ ಶಬ್ದ ಕೇಳಿತು. ಈ ಶಬ್ದ ಎಲ್ಲಿಂದ ಬಂತು ಅಂತ ಸುತ್ತಲೂ ನೋಡಿದ, ಯಾರೂ ಕಾಣಲಿಲ್ಲ. ಆಗ ಬ್ರಹ್ಮ ಅಂದುಕೊಂಡನಂತೆ, ಇದು ನನಗೆ ನನ್ನನ್ನು ಸೃಷ್ಟಿ ಮಾಡಿದ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆಯಲ್ಲ, ಆ ಶಕ್ತಿಯೇ ನನಗೆ ಹೀಗೆ ಆದೇಶ ಮಾಡ್ತಾ ಇದೆ ಅಂತ ತಿಳಿದು ಅನೇಕ ವರ್ಷಗಳ ಕಾಲ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮದೇವ. ಎಷ್ಟೋ ಕಾಲವಾದ ಮೇಲೆ ಆ ಭಗವಂತನ ದಿವ್ಯ ಸಂದರ್ಶನ ಬ್ರಹ್ಮದೇವನಿಗಾಗತ್ತೆ. ಬ್ರಹ್ಮದೇವ ಅತ್ಯಾನಂದದಿಂದ ಎದ್ದು ನಮಸ್ಕಾರವನ್ನು ಮಾಡ್ತಾನೆ. ಭಕ್ತಿ ಪರವಶದಿಂದ ಸ್ತೋತ್ರ ಮಾಡಿದರೆ ಆ ಭಗವಂತ ಬ್ರಹ್ಮದೇವನಿಗೆ ತನ್ನ ಅನೇಕ ದಿವ್ಯ ಧಾಮಗಳನ್ನು, ಲೋಕಗಳನ್ನು ತೋರಿಸ್ತಾನೆ. ಆ ಲೋಕಗಳು ಭಯವಿಲ್ಲದ, ಶೋಕವಿಲ್ಲದ, ಮೋಹ ಕಪಟಗಳಿಲ್ಲದಂತಹ, ಗುಣಗಳೇ ಇಲ್ಲದೆ ಇರುವಂಥವರು ವಾಸ ಮಾಡುವಂಥವರು. ಹಾಗೆ ಕಾಲದ ಗಣನೆ ಆ ಲೋಕಕ್ಕೆ ಇಲ್ಲ ಮತ್ತು ಆ ಲೋಕದಲ್ಲಿ ಮಾಯೆಯ ಶಕ್ತಿ ನಡೆಯೋದಿಲ್ಲ. ಮತ್ತೆ ಆ ಲೋಕದಲ್ಲಿ ಭಗವಂತನ ಪಾರ್ಷದರು ಅನಿಸಿಕೊಂಡಂತಹ ನಂದ, ಸುನಂದ, ಪ್ರಬಲ, ಅರ್ಹಣಾದಿಗಳು ವಾಸ ಮಾಡುವಂತಹ ದಿವ್ಯ ಭೂಮಿಕೆ ಅದು ಅಂತ. ಮತ್ತು ಅವರೆಲ್ಲ ಮಹಾ ತೇಜಸ್ವಿಗಳು, ಸರ್ವಾಭರಣ ಭೂಷಿತರಾಗಿದ್ದಾರೆ. ಅವರೇ ಹಾಗೆ ಇದ್ದಾರೆ ಎಂದ ಮೇಲೆ ಭಗವಂತ ಹೇಗಿರಬೇಕು? ಅವನ ದಿವ್ಯ ಮಂಗಳ ವಿಗ್ರಹದ ವರ್ಣನೆಯನ್ನು ಯಾರು ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಅಂತಹ ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೇರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಅಂತಹ ಭಗವಂತ ಶೇಷಶಾಯಿಯಾಗಿ ಮಲಗಿರುವಾಗ ಲಕ್ಷ್ಮೀ ಭಗವಂತನ ಪಾದಸೇವೆಯನ್ನು ಮಾಡ್ತಾ ಇದ್ಲಂತೆ. ಇಂತಹ ದಿವ್ಯ ಮಂಗಳ ವಿಗ್ರಹನಾದಂತಹ ಸ್ವಾಮಿ ಬ್ರಹ್ಮನನ್ನ ಕುರಿತು ಬಹಳ ಪ್ರೇಮದಿಂದ ಹೇಳಿದ, ವತ್ಸ ಬ್ರಹ್ಮ, ನೀನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈ ತಪಸ್ಸನ್ನು ಮಾಡಿದ್ದೀಯಾ. ಇದು ಅತ್ಯಂತ ದುಷ್ಕರವಾದ, ಅಮೋಘವಾದ ತಪಸ್ಸಾಗಿದೆ. ನಿನ್ನ ಈ ತಪಸ್ಸಿನಿಂದ ನಾನು ಮಹಾ ಸಂತೋಷವನ್ನು ಹೊಂದಿದ್ದೇನೆ. ನಿನಗೆ ಶುಭವಾಗಲಿ. ಕೇವಲ ತಪ ತಪ ಅನ್ನುವ ಆದೇಶವನ್ನು ನೀನು ಹಿಡಿದು ತೀವ್ರವಾಗಿ ತಪಸ್ಸನ್ನು ಮಾಡಿದೆ. ಈ ತಪಸ್ಸಿನ ಫಲವಾಗಿ ನಿನಗೆ ನಾನು ನನ್ನ ಅನೇಕ ದಿವ್ಯ ಧಾಮಗಳನ್ನು ತೋರಿಸಿದೆ ಮತ್ತು ಈ ತಪಸ್ಸು ಅನ್ನುವಂಥದ್ದು ನನಗೆ ಬಹಳ ಪ್ರೇಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆಗ ಬ್ರಹ್ಮ ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ, ದೇವ, ನೀನು ಸಕಲ ಜೀವಿಗಳ ಹೃದಯದಲ್ಲಿ ವಾಸ ಮಾಡಿಕೊಂಡು ಅವರನ್ನು ನಡೆಸುವಂತಹ ಸೂತ್ರಧಾರ. ನೀನು ಮಾಯೆಗೆ ಪ್ರಭುವಾಗಿದ್ದೀಯಾ. ಮಾಯೆ ನಿನ್ನ ಅಧೀನದಲ್ಲಿರುವಂಥವಳು. ಸತ್ಯ ಸಂಕಲ್ಪ ನೀನು, ಸತ್ಯ ಕಾಮನು ನೀನು. ನೀನೊಬ್ಬನೇ ಈ ವಿಶ್ವವೆಲ್ಲ ನಾನಾ ವಿಧದಲ್ಲಿ ವ್ಯಾಪಿಸಿದ್ದೀಯ. ಗಮನ ಇಟ್ಟು ಕೇಳಬೇಕು. ನೀನೊಬ್ಬನೇ ಈ ವಿಶ್ವದಲ್ಲಿ ನಾನಾ ರೂಪದಿಂದ, ಅಂದರೆ ವಿಶ್ವದ ರೂಪದಲ್ಲಿ, ವಿಶ್ವದಲ್ಲಿರುವ ಪಂಚಭೂತಗಳ ರೂಪದಲ್ಲಿ, ನಾನಾ ಚರಾಚರ ರೂಪಗಳಲ್ಲಿ ಇರುವವನು ನೀನೊಬ್ಬನೇ ಅನ್ನುವ ಜ್ಞಾನ ನೀನು ನನಗೆ ದಯಪಾಲಿಸಿದ್ದೀಯ. ಮತ್ತು ನನಗೆ ಸೃಷ್ಟಿ ಮಾಡುವ ಸಂಕಲ್ಪವನ್ನು ಕೊಟ್ಟವನು ನೀನೇ. ಭಗವಂತ, ಈ ಸೃಷ್ಟಿ ಮಾಡಲಿಕ್ಕೆ ನೀನೇ ನನಗೆ ಜ್ಞಾನವನ್ನು ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಾನು ಸೃಷ್ಟಿಕರ್ತ, ನಾನು ಅಜ ಅನ್ನುವಂತಹ ಈ ಸೃಷ್ಟಿಯ ಮೇಲಿನ ಅಹಂಕಾರ, ಮಮಕಾರ ನನಗೆ ಇಲ್ಲದಂತೆ ಮಾಡು. ದಯಮಾಡಿ ಹೇ ಭಗವಂತ,
ನನಗೆ ನಿನ್ನ ದಿವ್ಯ ಜ್ಞಾನವನ್ನು ಕೊಡು, ನಿನ್ನನ್ನು ತಿಳಿಯುವ ಮಾರ್ಗವನ್ನು ಹೇಳು ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾನೆ. ಹೀಗಾಗಿ ಭಗವಂತನು ಆ ಬ್ರಹ್ಮದೇವನ ಮಾತುಗಳನ್ನು ಕೇಳಿ ಪ್ರಸನ್ನನಾಗಿ ಭಾಗವತವನ್ನು ಹೇಳ್ತಾನೆ. ಹೀಗಾಗಿ ಆತ್ಮೀಯರೇ, ಭಾಗವತವು ಅನಾದಿಯಾಗಿರುವಂಥದ್ದು, ಸಾಕ್ಷಾತ್ ಭಗವಂತನಿಂದಲೇ ಹೇಳಲ್ಪಟ್ಟಿರುವಂಥದ್ದು. ಆದ್ದರಿಂದ ನಾವು ದೈವವನ್ನು ಸ್ಮರಿಸುವಾಗ ನಾರಾಯಣ ಸಮಾರಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾಂ ಅಂತ ಆರಂಭ ಮಾಡ್ತೇವೆ. ನಮ್ಮ ಈ ವೇದಾದಿ ಶಾಸ್ತ್ರಜ್ಞಾನವು ಯಾರು ಕಲ್ಪನೆ ಮಾಡಿ ಬರೆದದ್ದಲ್ಲ, ಅದು ಭಗವಂತನ ವಾಣಿ, ದಿವ್ಯವಾದ ವಾಣಿ. ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಅತೀಂದ್ರಿಯ ದೃಷ್ಟಿಯಿಂದ ದರ್ಶನ ಮಾಡಿದಂಥದ್ದು ಅಂತ. ಹೀಗಾಗಿ ಈಗ ಈ ಭಾಗವತ ಅನ್ನುವಂಥದ್ದು ಮೊಟ್ಟ ಮೊದಲು ಹೇಳಿದ್ದು ಸಾಕ್ಷಾತ್ ಭಗವಂತ. ಅದನ್ನು ಚತುಶ್ಲೋಕಿ ಭಾಗವತ ಅಂತ ಹೇಳ್ತಾರೆ. ಅದು ಅತ್ಯಂತ ಪ್ರಸಿದ್ಧವಾದದ್ದು ಅಂತ. ಇದಕ್ಕೆ ಮೊದಲು 2 ಶ್ಲೋಕವಿದೆ, ಅದು ಉಪೋದ್ಘಾತ ಅಂತ. ಅದಾದ ಮೇಲೆ 4 ಶ್ಲೋಕದ ಭಾಗವತ, ಕೊನೆಯಲ್ಲಿ ಒಂದು ಮುಕ್ತಾಯದ ಶ್ಲೋಕ. ಅದರಲ್ಲಿ ಯಾರು ಈ 4 ಶ್ಲೋಕದ ತತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ ಅನ್ನುವಂಥ ಒಂದು ಫಲಶ್ರುತಿಯನ್ನು ಹೇಳಿ ಮುಕ್ತಾಯ ಮಾಡ್ತಾನೆ. ಹೀಗಾಗಿ ಬ್ರಹ್ಮದೇವನಿಗೆ ಭಗವಂತ ಹೇಳಿದಂತಹ ಉಪೋದ್ಘಾತದ 2 ಶ್ಲೋಕಗಳಲ್ಲಿ ಮೊದಲನೆಯದ್ದು ಜ್ಞಾನಂ ಪರಮಂ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗ್ರಹಾಣ ಗದಿತಂ ಮಯಾ. ಅಯ್ಯ ಬ್ರಹ್ಮನೇ, ಈಗ ನಾನು ನಿನಗೆ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಕೊಡ್ತಾ ಇದ್ದೇನೆ. ಈ ಜ್ಞಾನ 2 ಥರದ್ದು, ಒಂದು ಸ್ಥೂಲ ಜ್ಞಾನ, ಇನ್ನೊಂದು ಸೂಕ್ಷ್ಮ ಜ್ಞಾನ. ಸ್ಥೂಲ ಜ್ಞಾನ ಅಂದರೆ ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದನ್ನು ಪ್ರಕಟ ಜ್ಞಾನ ಅಂತಲೂ ಕರೀತಾರೆ. ಹಾಗೆ ಸೂಕ್ಷ್ಮ ಜ್ಞಾನ ಅಂದರೆ ಆಧ್ಯಾತ್ಮ ಜ್ಞಾನ, ಅದೇ ವೇದಾಂತ ಜ್ಞಾನ, ಅದೇ ರಹಸ್ಯ ಜ್ಞಾನ, ಅದನ್ನೇ ಗುಪ್ತ ಜ್ಞಾನ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಈ ಗುಪ್ತ ಜ್ಞಾನವು ಸಾಮಾನ್ಯ ಇಂದ್ರಿಯಗಳಿಗೆ ತಿಳಿಯದೇ ಇರುವಂಥದ್ದು ಮತ್ತು ಪ್ರಾಪಂಚಿಕ ವಿಷಯಾಸಕ್ತರಿಗೆ ಅದು ಏನು ಅಂತಲೇ ಅರ್ಥ ಆಗೋದಿಲ್ಲ. ಹಾಗಾದರೆ ಯಾರಿಗೆ ಅರ್ಥ ಆಗುತ್ತೆ ಅಂದರೆ, ಯಾರು ಸರ್ವ ಸಂಘಗಳನ್ನು ಸಂಪೂರ್ಣವಾಗಿ ಶೂನ್ಯ ಮಾಡಿ ತಮ್ಮ ಸರ್ವೇಂದ್ರಿಯಗಳಿಂದಲೂ ಭಗವತ್ ತತ್ವವನ್ನೇ ಪಾನ ಮಾಡುತ್ತಾ ತಪಸ್ವಿಗಳಾಗಿರ್ತಾರೋ ಅಂತಹ ಅನುಭವಿಗಳಿಗೆ ಅರ್ಥ ಆಗುತ್ತೆ. ಹೀಗಾಗಿ ಬ್ರಹ್ಮನೇ, ನಿನಗೆ ನಾನು ಜ್ಞಾನವನ್ನು ವಿಜ್ಞಾನ ಸಹಿತವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾದರೆ ಜ್ಞಾನ ವಿಜ್ಞಾನ ಬೇರೆ ಬೇರೆನೋ ಅನ್ನೋದು ಪ್ರಶ್ನೆ. ನೋಡಿ, ಜ್ಞಾನ ಅಂದರೆ ವೇದಶಾಸ್ತ್ರಗಳ ವಿಚಾರವನ್ನು ಅತ್ಯಂತ ಸುಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು, ಮತ್ತು ಇದಕ್ಕೆ ಪರೋಕ್ಷ ಜ್ಞಾನ ಅಂತಲೂ ಹೇಳ್ತಾರೆ. ಇನ್ನು ವಿಜ್ಞಾನ ಅಂತ ಹೇಳ್ತಿದ್ದಾನೆ ಭಗವಂತ. ವಿಜ್ಞಾನ ಅಂದರೆ ಈಗಾಗಲೇ ಹೇಳಿದಂತಹ ಜ್ಞಾನ ಅಂದರೆ ವೇದ ಶಾಸ್ತ್ರ, ಅನೇಕ ಪುರಾಣ, ಅನೇಕ ತರ್ಕಶಾಸ್ತ್ರಗಳು, ಇದೆಲ್ಲ ಅನುಭವದಲ್ಲಿ ಇರಿಸಿಕೊಂಡಂತಹ ಬ್ರಹ್ಮಜ್ಞಾನಿ ಅಪರೋಕ್ಷ ಜ್ಞಾನಿ, ಅವನು ವಿಜ್ಞಾನದ ಸ್ಥಿತಿಯಲ್ಲಿದ್ದಾನೆ ಅಂತ ಅರ್ಥ. ಆದ್ದರಿಂದ ಬ್ರಹ್ಮನೇ, ನಿನಗೆ ಅನುಭವಕ್ಕೆ ಬರುವಂತೆ ಈ ಜ್ಞಾನ ವಿಜ್ಞಾನವನ್ನು ನಾನೇ ಕೊಡ್ತೇನೆ. ಈ ಪರಮ ರಹಸ್ಯವಾದ ಜ್ಞಾನ ವಿಜ್ಞಾನವನ್ನು, ಅದರ ಸಾಧನಾ ಕ್ರಮವನ್ನು ನಿನಗೆ ಹೇಳ್ತೇನೆ. ಈ ಜ್ಞಾನ ವಿಜ್ಞಾನ ರಹಸ್ಯ ಜ್ಞಾನ ಎಂಥದ್ದು ಅಂತಂದರೆ, ಯಾವಾನಹಂ ಯಥಾಭಾವೋ ಯದ್ರೂಪ ಗುಣಕರ್ಮಕಃ ತಥೈವ ತತ್ವವಿಜ್ಞಾನಮಸ್ತುತೆ ಮದನುಗ್ರಹಾತ್. ಯಾ ಬ್ರಹ್ಮ, ಈಗ ಹೇಳುವ ಈ ಪರಮ ರಹಸ್ಯವಾದ ಜ್ಞಾನ ವಿಜ್ಞಾನಯುಕ್ತವಾದಂಥ ಚಿಂತನೆಯನ್ನು ನನ್ನನ್ನು ತಿಳಿಯುವ ಹಾಗೂ ಹೊಂದುವ ಮಾರ್ಗವನ್ನೇ ಹೇಳುತ್ತೆ. ಕೇಳು, ಯಾವಾನಹಂ, ನಾನು ಯಾರು ಅನ್ನುವುದನ್ನು ಹೇಳ್ತೇನೆ. ಯಥಾಭಾವೋ, ನಾನು ಹೇಗಿರ್ತೇನೆ. ಯದ್ರೂಪ ಗುಣಕರ್ಮಕಃ, ಯಾವ ರೂಪವನ್ನು ಗುಣವನ್ನು ನಾನು ಪ್ರಕಟಿಸ್ತೇನೆ. ಈ ಎಲ್ಲ ತತ್ವವನ್ನು ನಾನು ನಿನಗೆ ಯಥಾರ್ಥವಾಗಿ ಅನುಭವಕ್ಕೆ ಬರುವಂತೆ ಅನುಗ್ರಹಿಸ್ತೇನೆ. ಮೊದಲು ಹೇಳ್ತೀನಿ ಇಂದ
ಈಗ ಅನುಗ್ರಹಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇದೇ ಭಗವಂತನ ಕಾರುಣ್ಯ ಅಂತ. ಹೀಗಾಗಿ ಆತ್ಮೀಯರೇ, ಈಗ ಚತುಶ್ಲೋಕಿ ಭಾಗವತ ಆರಂಭವಾಗುತ್ತೆ. ಇದು ಅತ್ಯಂತ ರಸಗಟ್ಟಿಯಾದಂಥ ಚಿಂತನೆ, ಸುಲಭವಲ್ಲದ ಸಾಂದ್ರೀಭೂತವಾದ ಚಿಂತನೆ. ನೋಡಿ, ನಮಗೆಲ್ಲ ಬಂಗಾರದ ಗಟ್ಟಿಯಿಂದಲೇ ಬಂಗಾರದ ಆಭರಣಗಳು, ಆಕಾರಗಳು ಸಿದ್ಧವಾಯಿತು ಅನ್ನುವಂಥದ್ದು ಗೊತ್ತು. ಯಾರಿಗಾದರೂ ಸರಿ ಬಂಗಾರದಿಂದ ಬಂದ ಆಭರಣಗಳು ಇಷ್ಟವಾಗುತ್ತೆಯೇ ಹೊರತು ಬಂಗಾರದ ಗಟ್ಟಿ ಅಷ್ಟೊಂದು ರಂಜಿಸುವುದಿಲ್ಲ. ಯಾಕಂದರೆ ಅದಕ್ಕೆ ಆಕಾರವಿಲ್ಲ, ನಿರಾಕಾರ, ಅದು ಇಷ್ಟ ಆಗದೇ ಹೋಗಬಹುದು. ಹೀಗಾಗಿ ಈ ಬಂಗಾರದ ಗಟ್ಟಿಯೇ ಪರಬ್ರಹ್ಮ ಬಹಳ ಜನಗಳಿಗೆ ಇಷ್ಟ ಆಗಲ್ಲ. ಆಕಾರ ಇಲ್ವಲ್ಲ, ನಿರಾಕಾರ. ಈ ನಿರಾಕಾರ ನಿರ್ಗುಣ ಪರತತ್ವವಾದ ಬಂಗಾರದ ಗಟ್ಟಿಯಿಂದಲೇ ಮುಂದಿನ ಎಲ್ಲ ಬಂಗಾರದ ಆಭರಣಗಳು, ರೂಪಗಳು ಭಗವಂತ ಪ್ರಕಟ ಮಾಡಿದ ಅಂತ. ಹೀಗಾಗಿ ಮುಂದೆ ಹೇಳಬಹುದಾದ ಭಾಗವತದ ಮುಂದಿನ ಎಲ್ಲ ಚಿಂತನೆಗಳು, ಭಗವಂತನ ಎಲ್ಲ ಅವತಾರಗಳು ಏನಪ್ಪ ಅಂದರೆ ಈ ಬಂಗಾರದ ಆಭರಣಗಳಿದ್ದ ಹಾಗೆ ಅಂತ. ಈಗ ಹೇಳುತ್ತಿರುವುದು ಬಂಗಾರದ ಗಟ್ಟಿ. ಇಷ್ಟನ್ನು ತಿಳಿಕೊಳ್ಳಬೇಕು ಅಂತ ಹೇಳಿ. ಸರಿ, ಈಗ ಚತುಶ್ಲೋಕಿ ಭಾಗವತದ ಮೊದಲನೆಯ ಶ್ಲೋಕ. ಅಹಮೇವ ಸಮೇವಾಗ್ರೇ ನಾಣ್ಯತ್ಯತ್ ಸದಸತ್ಪರಂ ಪಶ್ಚಾದಹಂ ಯದೈತಚ್ಛ ಯೋವಶಿಷ್ಯೇತ ಸೋಸ್ಮ್ಯಹಂ. ಇದು ಮೊಟ್ಟ ಮೊದಲನೆಯ ಶ್ಲೋಕ. ಅಯ್ಯ ಬ್ರಹ್ಮನೇ, ಅಹಮೇವಾ ಸಮೇವಾಗ್ರೇ, ಸೃಷ್ಟಿಗೂ ಮೊದಲು ಇದ್ದವನು ನಾನು ಒಬ್ಬನೇ. ಆತ್ಮವಾ ಇದಮಗ್ರ ಆಸೀತ್ ಅಂತ ಉಪನಿಷತ್ತು ಹೇಳುತ್ತೆ. ಆಗ ಅಂದರೆ ಸೃಷ್ಟಿಗೂ ಮೊದಲು ನಾಣ್ಯತ್ ಯತ್ ಸದಸತ್ಪರಂ, ಆ ಸೃಷ್ಟಿಗೂ ಪೂರ್ವದಲ್ಲಿ ಸತ್ತು ಇಲ್ಲ, ಅಸತ್ತು ಇಲ್ಲ, ಪ್ರಕೃತಿ, ಕಾರ್ಯ, ಕಾರಣ ಇದು ಯಾವುದೂ ಇಲ್ಲ. ಆಗ ಇದ್ದವನು ನಾನೊಬ್ಬನೇ ಅಂತ. ಇಲ್ಲಿ ಸ್ಥೂಲವಾದ ಕಾರ್ಯ, ಸೂಕ್ಷ್ಮವಾದ ಕಾರಣ, ಇದಕ್ಕೂ ಮೂಲವಾದ ಪ್ರಕೃತಿ, ಈ ಮೂರಕ್ಕೂ ಕಾರಣನಾದವನು ಭಗವಂತ. ಅವನೊಬ್ಬನೇ ಇದ್ದಿದ್ದು, ಅವನಿಂದಲೇ ಎಲ್ಲ ನಿಧಾನವಾಗಿ ಸಂಕಲ್ಪದಂತೆ ಹೊರಬಂತು ಅಂತ. ಹೀಗಾಗಿ ಅವನೇ ಇಷ್ಟೆಲ್ಲಕ್ಕೂ ಮೊದಲಿದ್ದವನು. ಆ ಭಗವಂತನಿಗಿಂತಲೂ ಬೇರೆಯಾದ ಚೇತನವಾಗಲಿ ಜಡವಾಗಲಿ ಯಾವುದೂ ಇರಲಿಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಅವನೊಬ್ಬೇ ಇದ್ದದ್ದು ಅಂತ. ಸರಿ, ಈಗ ಸೃಷ್ಟಿಯ ನಂತರ ಭಗವಂತ ಹೇಳ್ತಾನೆ, ಸೃಷ್ಟಿಗೂ ಮೊದಲಿದ್ದವನು ನಾನೊಬ್ಬನೇ. ಸೃಷ್ಟಿ ಆದ ಮೇಲೆ ಪಶ್ಚಾದಹಂ ಅಂದರೆ ಸೃಷ್ಟಿಯಾದ ನಂತರ ಸ್ಥಿತಿ ಕಾರ್ಯವನ್ನು ಮಾಡುತ್ತಿರುವವನು ನಾನೇ. ಮತ್ತು ಯೋವಶಿಷ್ಯೇತ ಸೋಸ್ಮ್ಯಹಂ, ಇದೆಲ್ಲವೂ ಲಯವಾದ ಮೇಲೆ ಕೊನೆಗೆ ಯಾವುದು ಉಳಿಯುತ್ತೋ ಆ ಉಳಿಯುವ ವಸ್ತುವು ನಾನೇ ಆಗಿದ್ದೇನೆ ಅಂತ. ಎಲ್ಲವೂ ನಾಶವಾಗಿಬಿಡುತ್ತೆ, ಸಂಪೂರ್ಣ ನಾಶವಾಗುತ್ತೆ, ಉಳಿಯುವುದು ನಾನೊಬ್ಬನೇ. ನೋಡಿ, ಈ ಶ್ಲೋಕದಲ್ಲಿ ಭಗವಂತ 3 ಸಲ ಅಹಂ ಅನ್ನುವ ಶಬ್ದವನ್ನು ಉಚ್ಚರಿಸಿದ್ದಾನೆ. ಅಹಂ ಅನ್ನುವುದರಿಂದ ಆರಂಭ ಮಾಡ್ತಾನೆ, ಮಧ್ಯದಲ್ಲಿ ಪಶ್ಚಾದಹಂ, ಇನ್ನು ಕೊನೆಯಲ್ಲಿ ಯೋವಶಿಷ್ಯೇತ ಸೋಸ್ಮ್ಯಹಂ. ಇದರ ಅರ್ಥ ಏನು ಅಂದರೆ, ಸೃಷ್ಟಿಗೂ ಮೊದಲಿದ್ದವನು ಭಗವಂತನೇ, ಸೃಷ್ಟಿಯಾದ ಮೇಲೆ ಸ್ಥಿತಿ ಕಾರ್ಯವನ್ನು ಮಾಡುತ್ತಾ ಪೋಷಣೆ ಮಾಡುತ್ತಿರುವವನು ಅವನೇ. ಹಾಗೆ ಸೃಷ್ಟಿಯೆಲ್ಲ ಕೊನೆಗೆ ಲಯ ಮಾಡಿಕೊಂಡು ಉಳಿಯುವವನು ಅವನೊಬ್ಬನೇ. ಹೀಗಾಗಿ ತೈತ್ತರಿಯ ಉಪನಿಷತ್ತು ಹೇಳುವಂತೆ, ಯತೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಅದೇ ಪರಬ್ರಹ್ಮ. ಹೀಗಾಗಿ ಇದು ಬ್ರಹ್ಮನ ಲಕ್ಷಣ. ಆದರೆ ಜಗತ್ತಿನ ಲಕ್ಷಣ ಏನು ಅಂತಂದರೆ, ಸೃಷ್ಟಿ ಸ್ಥಿತಿ ಲಯ ಅನ್ನುವ ವಿಕಾರದಿಂದ ಕೂಡಿರುವಂಥದ್ದು ಈ ಜಗತ್ತು. ಆದರೆ ಈ ವಿಕಾರಗಳು ಭಗವಂತನಿಗೆ ಇಲ್ಲ, ಹಾಗಾಗಿ ಅವನು ನಿರ್ವಿಕಾರಿ. ಇಷ್ಟು ಈ ಶ್ಲೋಕದ ಚಿಂತನೆ. ಹಾಗಾದರೆ ನಮಗೆ ಭಗವಂತ ಸೃಷ್ಟಿಗೂ ಮೊದಲು, ಈ ಸೃಷ್ಟಿಯಲ್ಲಿ ಸೃಷ್ಟಿಯ ನಂತರ ಇರುವುದು ಒಬ್ಬನೇ ಅನ್ನುವ ಪರಮ ಸತ್ಯವನ್ನು ಹೇಳಿದನಲ್ಲ, ಇದು ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ? ಒಂದು ವೇಳೆ ಗೊತ್ತಾದರೂ ಯಾಕೆ
ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ, ಅಥವಾ ಉಪೇಕ್ಷೆ ಮಾಡ್ತಾ ಇದ್ದೇವೆ. ಏನಿದಕ್ಕೆ ಕಾರಣ ಅಂತ ನೋಡೋದಾದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಮಾಯೆ, ಅವಿದ್ಯೆ. ನಾವು ಗ್ರಂಥಗಳನ್ನು ಓದ್ತೇವೆ, ಗುರುಗಳು ಹೇಳಿದ್ದನ್ನು ಪ್ರವಚನಗಳಲ್ಲೋ ಚಿಂತನೆಗಳಲ್ಲೋ ಕೇಳ್ತೇವೆ. ಆದರೂ ಸಹ ಯಾಕೆ ಇದು ಅರ್ಥವಾಗುತ್ತಿಲ್ಲ ನಮಗೆ ಅಂತಂದರೆ ಇದಕ್ಕೆಲ್ಲ ಕಾರಣ ಮಾಯೆ ಅಂತ ಭಗವಂತನೇ ಸುಸ್ಪಷ್ಟವಾಗಿ ಹೇಳ್ತಾನೆ. ಅದು ಮುಂದಿನ ಶ್ಲೋಕದಲ್ಲಿ ಭಗವಂತ ಮಾಯೆಯ ಸ್ವರೂಪವನ್ನು ನಿರ್ಮಾಣ ಮಾಡ್ತಾನೆ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದ್ ಆತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ ಅಂತ ಹೇಳ್ತಾ ಇದ್ದಾನೆ. ಇದು ಚತುಶ್ಲೋಕಿ ಭಾಗವತದ 2ನೆಯ ಶ್ಲೋಕ. ಇಲ್ಲಿ ಭಗವಂತನ ಮಾಯೆಯ ಬಗ್ಗೆ ಸ್ವಾಮಿ ಹೇಳ್ತಾ ಇದ್ದಾನೆ. ಏನು ಈ ಮಾಯೆ ಅಂದರೆ ಭಗವಂತನ ಶಕ್ತಿಯೇ ಮಾಯೆ ಅಂತ. ಈ ಮಾಯೆಯಿಂದಲೇ ಭಗವಂತನನ್ನು ತಿಳಿಯಲು ಸಾಧ್ಯವಾಗ್ತಾ ಇಲ್ಲ, ಮತ್ತು ಭಗವಂತನನ್ನು ತಿಳಿಯಬೇಕು ಅಂದರೆ ಈ ಮಾಯೆಯಿಂದ ಮಾತ್ರವೇ ಸಾಧ್ಯ. ಎರಡೂ ಆಕೆಯಿಂದಲೇ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಏನರ್ಥ? ಭಗವಂತನನ್ನು ತಿಳಿಯುವಂತೆ ಮಾಡುವಾಗ ಆಕೆಯನ್ನು ವಿದ್ಯಾಸ್ವರೂಪಳು ಅಂತ ಕರೀತಾರೆ. ತಿಳಿಯದಂತೆ ಮಾಡುವಾಗ ಅವಳೇ ಅವಿದ್ಯಾಸ್ವರೂಪಳು ಅಂತ ಹೇಳ್ತಾರೆ. ಹಾಗಾಗಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ಸ್ವರೂಪಿಣಿ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಅಮ್ಮನನ್ನು ಹೇಳ್ತಾರೆ. ಈ ಮಾಯೆಗೆ ಕೆಲವು ನಿರ್ವಚನಗಳನ್ನು ಹೇಳ್ತಾರೆ. ಮಾಯಾ ಅಂದರೆ ವಿಚಿತ್ರ ಕಾರ್ಯಕರಿ ಶಕ್ತಿ ಮಾಯಾ. ವಿಚಿತ್ರ ಕಾರ್ಯಕರಿ ಅಂದರೆ ಆಶ್ಚರ್ಯಕರವಾದಂತಹ ಭಗವಂತನ ಶಕ್ತಿ ಅಂತ. ಹಾಗೆ ಇನ್ನೊಂದು ನಿರ್ವಚನವನ್ನು ಹೇಳ್ತಾರೆ, ನಾನಾ ವಿಧ ಚಿತ್ರ ಜಗನ್ನಿರ್ಮಾಣ ಸಾಮರ್ಥ್ಯ ಬುದ್ಧಿರೂಪ ಸಮನ್ಯತಾ ಗುಣ ಬ್ರಹ್ಮಶಕ್ತಿ ಮಾಯಾ ಅಂತ. ಈ ಜಗತ್ತನ್ನು ಬಗೆ ಬಗೆಯಾಗಿ ವರ್ಣವರ್ಣವಾಗಿ ನಾನಾ ರೂಪದಲ್ಲಿ ನಾನಾ ರೀತಿಯಲ್ಲಿ ಯಾರು ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೋ ಅವಳೇ ಪರಬ್ರಹ್ಮನ ಶಕ್ತಿಯಾದ ಮಾಯೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಈ ಜ್ಞಾನವನ್ನು ತಿಳಿದವನನ್ನು ಮಾಯೆ ಬಂಧಿಸ್ತಾಳೋ ಅನ್ನುವುದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಯಾದವನಿಗೆ ಮಾಯೆ ಇಲ್ಲ, ಆದರೆ ಪರೋಕ್ಷ ಜ್ಞಾನಿಗೆ ಮಾಯೆ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪರೋಕ್ಷ ಜ್ಞಾನ ಅಂದರೆ ಕೇವಲ ವೇದಶಾಸ್ತ್ರಗಳ ಜ್ಞಾನ ಇರುವವನು ಅಂತ ಅರ್ಥ. ಅಂದರೆ ವೇದಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಯಾವುದನ್ನು ಬೇಕಾದರೂ ಹೇಳ್ತಾನೆ, ಆ ಉತ್ತಮವಾದ ಜ್ಞಾನ ಅವನಿಗಿರುತ್ತೆ, ಅದು ಪರೋಕ್ಷ ಜ್ಞಾನ. ಆದರೆ ಅಪರೋಕ್ಷ ಜ್ಞಾನ ಅಂದರೆ ಜ್ಞಾನ ವಿಜ್ಞಾನದ ಸಾರ ಸರ್ವಸ್ವದ ಅನುಭವವಿದ್ದು ಸದಾ ಬ್ರಹ್ಮಭಾವದಲ್ಲಿ ಸ್ಥಿರನಾದವನು ಅಂತ. ಇವನಿಗೆ ಮಾಯೆ ಬಂಧಿಸುವುದಿಲ್ಲ, ಪರೋಕ್ಷ ಜ್ಞಾನಿಗೆ ಮಾಯೆ ಬಂಧಿಸ್ತಾಳೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ದೈವೀ ಹೇಷ್ಯ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ಮಾಯೆಯನ್ನು ಮೀರುವುದು ಕಷ್ಟ ಕಣಯ್ಯ ಅರ್ಜುನ. ಆದರೆ ಯಾರು ನನ್ನನ್ನೇ ಸದಾ ಪ್ರಾರ್ಥನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ನಾನು ಆ ಮಾಯೆಯನ್ನು ತೆಗೆದು ಅನುಗ್ರಹಿಸ್ತೇನೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಅಂತಹ ಮಾಯೆ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅನ್ನುವುದನ್ನು ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ. ಋತೇರ್ಥಂ ಯತ್ ಪ್ರತೀಯೇತ ಅಂತ. ಅಂದರೆ ಇಲ್ಲದ್ದು ಇರುವಂತೆ ತೋರುತ್ತಿದ್ದಾಳೆ. ನ ಪ್ರತೀಯೇತ ಚಾತ್ಮನಿ, ಇರುವುದನ್ನು ಇಲ್ಲದಂತೆ ಮಾಡುತ್ತಿದ್ದಾಳೆ ಅಂತ. ಹೀಗೆ ಇರುವುದನ್ನು ಇಲ್ಲವಾಗಿಯೂ ಇಲ್ಲದ್ದನ್ನು ಇರುವಂತೆ ತೋರುವ ಶಕ್ತಿಯೇ ಮಾಯೆ ಅಂತ. ಇಂತಹ ಮಾಯೆಯು ತದ್ವಿದ್ಯಾದ್ ಆತ್ಮನೋ ಮಾಯಾ. ವತ್ಸ ಬ್ರಹ್ಮನೇ, ಈ ಮಾಯೆಯು ನನ್ನ ಅಧೀನದಲ್ಲಿರುವ ಶಕ್ತಿ ಅಂತ ನೀನು ತಿಳಿದುಕೋ ಅಂತ.
ಉಪನಿಷತ್ಕಾರರು ಹೇಳ್ತಾರೆ, ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ ಅಂತ ಹೇಳ್ತಾರೆ. ಹೀಗೆ ಮಾಯೆಯ ಎರಡು ಶಕ್ತಿಗಳನ್ನು ಆವರಣ ವಿಕ್ಷೇಪ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಏನಿದು ಆವರಣ ವಿಕ್ಷೇಪ ಅಂದರೆ? ಆವರಣ ಅಂದರೆ ಇರುವ ಸತ್ಯವನ್ನು ತಿಳಿಯಲಿಕ್ಕೆ ಬಿಡೋದಿಲ್ಲ. ವಿಕ್ಷೇಪ ಅಂದರೆ ಒಂದನ್ನು ಇನ್ನೊಂದಂತೆ ಭಾಸ ಮಾಡಿ ಸತ್ಯ ಎಂದು ಭ್ರಮಿಸುವಂತೆ ಮಾಡೋದು ಅಂತ. ಇದು ವಿಕ್ಷೇಪ. ಹಾಗಾಗಿ ತದ್ವಿದ್ಯಾದ ಆತ್ಮನೋಮಾಯಾಮ್, ಈ ರೀತಿ ಆವರಣ ವಿಕ್ಷೇಪದಿಂದ ಜೀವಿಗಳನ್ನು ಬಂಧಿಸುವವಳು ಮಾಯೆ. ಹೀಗಾಗಿ ಮೊದಲನೆಯ ಶ್ಲೋಕದಲ್ಲಿ ಹೇಳಿದಂತೆ ಮೂರೂ ಕಾಲದಲ್ಲಿ ಇರುವಂಥವನು ಭಗವಂತನು ಮಾತ್ರನೇ ಅನ್ನುವ ಪರಮ ಸತ್ಯವನ್ನು ಈ ಮಾಯೆಯು ತಿಳಿಯಲಿಕ್ಕೆ ಬಿಡೋದಿಲ್ಲ. ಮತ್ತು ಸತ್ಯವಲ್ಲದ, ಪರಮಾತ್ಮನಿಂದ ಭಿನ್ನವಲ್ಲದ ಈ ಮಿಥ್ಯಾರೂಪವಾಗಿ ಕಾಣಬಹುದಾದ ಪ್ರಪಂಚವನ್ನು ಸತ್ಯ ಎಂದು ಭ್ರಮಿಸುವಂತೆ, ನಂಬುವಂತೆ ಮಾಡುವಂಥವಳು ಮಾಯೆ ಅಂತ. ಇಂತಹ ಮಾಯೆಗೆ ಎರಡು ಶಕ್ತಿ ಇದೆ ಅಂತ ಭಗವಂತನೇ ಹೇಳ್ತಾನೆ ಆ ಶ್ಲೋಕದಲ್ಲಿ ಕೊನೆಗೆ. ಯಥಾ ಭಾಸೋ ಯಥಾ ತಮಃ. ಆ ಮಾಯೆ ಎರಡು ಶಕ್ತಿಗಳು ಏನು ಅಂದರೆ ಆಭಾಸ, ತಮಸ್ಸು ಅಂತ. ಆಭಾಸ ಅಂದರೆ ಇಲ್ಲದ ವಸ್ತು ಇರುವಂತೆ ಕಾಣುವುದು ಆಭಾಸ. ಮತ್ತು ಈ ಆಭಾಸ ಅನ್ನುವುದು ನಮಗೆ ಎರಡು ಅವಸ್ಥೆಗಳಲ್ಲಿ ಅನುಭವಕ್ಕೆ ಬರುತ್ತೆ. ಯಾವುದು ಅಂದರೆ ಜಾಗೃತಾವಸ್ಥ ಹಾಗೂ ಸ್ವಪ್ನಾವಸ್ಥ ಅಂತ. ಈ ಎರಡು ಅವಸ್ಥೆಯಲ್ಲಿ ಈ ಆಭಾಸ ಅಂದರೆ ಇಲ್ಲದ ವಸ್ತು ಇರುವಂತೆ ಕಾಣುವುದು. ವಾಸ್ತವವಾಗಿ ಪ್ರಪಂಚ ಮಿಥ್ಯ, ಆದರೆ ಅದೇ ಸತ್ಯವೆಂತ ತೋರುವಂತೆ ಮಾಡುವಂಥದ್ದು ಅಂತ. ಇದು ಆಭಾಸ. ಇದಕ್ಕೆ ಉದಾಹರಣೆಯನ್ನು ಹೇಳ್ತಾರೆ, ಮಯಾಸಭ. ದುರ್ಯೋಧನ ಮುಂದೆ ಮುಂದೆ ಸಾಗುವಾಗ ಮಯಸಭೆಯಲ್ಲಿ ಅಯ್ಯಯ್ಯೋ ನೀರಿದೆ ಅಂತ ಪಂಚ ಮೇಲೆತ್ತಿ ನಿಧಾನವಾಗಿ ಕಾಲಿಡ್ತಾನೆ, ಅಲ್ಲಿ ನೀರಿರೋದಿಲ್ಲ. ಮುಂದೆ ಹೋಗ್ತಿರ್ತಾನೆ, ಅಲ್ಲಿ ಮತ್ತೆ ನೀರಿರುವಂತೆ ಕಾಣುತ್ತೆ, ಅಯ್ಯೋ ಅಲ್ಲಿ ನೀರಿರಲಿಲ್ಲವಲ್ಲ, ಇದೂ ಹಾಗೆ ಅಂತ ಕಾಣುತ್ತೆ ಅಂತ ಕಾಲಿಟ್ಟ, ಮುಳುಗಿ ಹೋದ, ಜಾರು ಬಿದ್ದು. ಇದು ಆಭಾಸ ಅಂತ. ಇನ್ನು ತಮಸ್ಸು ಅಂತಂದರೆ ಇರುವುದು ತಿಳಿಯದಂತೆ ಮಾಡುವಂಥದ್ದು ಅಂತ. ಸತ್ಯ ಯಾವುದೋ ಅದನ್ನು ಮರೆಮಾಚುವುದು ಅಂತ. ಇದನ್ನು ನಾವು ಸುಷುಪ್ತಾವಸ್ಥೆಯಲ್ಲಿ ಅನುಭವಿಸ್ತೇವೆ. ಏಕೆಂದರೆ ಗಾಢ ನಿದ್ರೆ ನಮಗೆ ನಾನು ಮತ್ತು ಈ ಪ್ರಪಂಚ ಯಾವುದನ್ನೂ ತಿಳಿಯಲಿಕ್ಕೆ ಬಿಡದೇ ಇರತಕ್ಕಂಥ ಕತ್ತಲು, ಅದೇ ತಮಸ್ಸು. ಮತ್ತು ನಮ್ಮಲ್ಲೇ ಇರುವಂತಹ ಅಹಂ ರೂಪವಾದಂತಹ ಆತ್ಮನನ್ನು, ಆ ಭಗವಂತನನ್ನು ತಿಳಿಯಲಿಕ್ಕೆ ಬಿಡೋದಿಲ್ಲವಾದ್ದರಿಂದ ಅದು ತಮಸ್ಸೆ. ಇದಕ್ಕೆ ಒಂದು ಉದಾಹರಣೆಯನ್ನು ತಾವು ಗಮನಿಸಿ. ಆಕಾಶ ನೀಲಿಯಾಗಿದೆ, ಹೌದೇ? ಸತ್ಯವೇ? ಉತ್ತರ ಇಲ್ಲ. ಆಕಾಶ ನೀಲಿಯಾಗಿಲ್ಲ. ವಿಜ್ಞಾನವೂ ಸಹ ಆಕಾಶ ನೀಲಿಯಾಗಿಲ್ಲ ಅಂತ ಹೇಳುತ್ತೆ. ಯಾಕೆ ನೀಲಿಯಾಗಿ ಕಾಣುತ್ತೆ ಅಂದರೆ ಅದರ ವಿಸ್ತಾರ ಜಾಸ್ತಿ ಇದೆ, ಅದು ಅನಂತವಾಗಿದೆ, ಆದಿ ಅಂತ್ಯ ಅನ್ನೋದಿಲ್ಲ. ಯಾವುದು ಆದಿ ಅಂತ್ಯವಿಲ್ಲವೋ ಅದು ನೀಲಿಯಾಗಿ ಕಾಣುತ್ತೆ ಅಂತ ವಿಜ್ಞಾನವು ಹೇಳುತ್ತೆ. ಆದರೂ ಸಹ ಈ ರೀತಿಯಾಗಿ ಹೇಳುವಂತಹ ವಿಜ್ಞಾನಿಗಳಿಗೂ ಆ ಆಕಾಶ ಹೇಗೆ ಕಾಣ್ತಾ ಇದೆ? ನೀಲಿಯಾಗೇ ಕಾಣ್ತಾ ಇದೆ ಹೊರತು ಬಣ್ಣವಿಲ್ಲದ ಯಾವುದೋ ಬಣ್ಣವಿಲ್ಲ ಅನ್ನುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹಾಗೆ ಕಾಣುವ ಪ್ರಪಂಚ ಸತ್ಯವಲ್ಲ. ಆದರೆ ಕಾಣುತ್ತಿರೋ ಈ ಪ್ರಪಂಚಕ್ಕೆ ಯಾರು ಆಧಾರನಾಗಿದ್ದಾನೋ ಅವನೇ ಸತ್ಯ. ಆ ಸತ್ಯವನ್ನು ತಿಳಿಯಲಿಕ್ಕೆ ಬಿಡದೇ ಇರುವವಳು ಮಾಯೆ ಅಂತ. ಹೀಗಾಗಿ ಸೃಷ್ಟಿಯ ಆರಂಭ, ಸೃಷ್ಟಿಯ ಮಧ್ಯೆ, ಅದಾದ ಮೇಲೆ ಸೃಷ್ಟಿಯ ಕೊನೆ, ಅಂದರೆ ಎಲ್ಲವೂ ಲಯವಾದ ಮೇಲೆ ಇರುವಂತಹವನು ಭಗವಂತನೇ. ಇಂತಹ ಭಗವಂತನನ್ನು ಮಾಯೆಯ ಈ ಎರಡು ಶಕ್ತಿಗಳು, ಆಭಾಸ, ತಮಸ್ಸು, ಇದರಿಂದ ನಾವು ಭಗವಂತನನ್ನು ತಿಳಿಯಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೆಯ ಶ್ಲೋಕ. ಅಯ್ಯ ಬ್ರಹ್ಮನೇ, ಮಾಯಾತೀತನಾದ ನಾನು ಈ ಸೃಷ್ಟಿಯಲ್ಲಿ ಹೇಗೆ ವ್ಯಾಪಿಸಿದ್ದೇನೆ ಅನ್ನೋದನ್ನು ನಿನಗೆ ಹೇಳ್ತೇನೆ ಕೇಳು. ಯಥಾ ಮಹಂತಿ ಭೂತಾನಿ ಭೂತೇಷು ಚಾವಚೇಶ್ವನು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನತ್ವತೇಶ್ವಹಂ. ಎಲ್ಲ ವರ್ಗದ ಪ್ರಾಣಿಗಳು ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವಂಥದ್ದು ಅನ್ನುವುದನ್ನು ತಿಳಿ.
ಈ ಪಂಚಭೂತಗಳು ಕಾರಣ ರೂಪದಿಂದಿದೆ. ದೇಹವನ್ನು ನೀವು ಕತ್ತರಿಸಿದರೆ, ನೆನೆಸಿದರೆ ಪಂಚಭೂತಗಳಿಗೆ ಏನಾದರೂ ತೊಂದರೆ ಆಗುತ್ತೋ, ವಿಕಾರವಾಗುತ್ತೋ? ಏನೂ ಆಗೋದಿಲ್ಲ. ಪಂಚಭೂತಗಳು ಹೇಗಿರುತ್ತೋ ಹಾಗೇ ಇರುತ್ತೆ. ನೋಡಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ ಅಂದರೆ, ಸೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಇರುತ್ತಪ್ಪ. ಆ ನ್ಯೂನ್ಯತೆಗಳು ಎಲ್ಲ ಜೀವಿಗಳಲ್ಲಿರುತ್ತೆ. ಉದಾಹರಣೆಗೆ ಪಶು ಪಕ್ಷಿ ಪ್ರಾಣಿಗಳು ಕೆಲವೆಲ್ಲ ಕಡಿಮೆ ಸ್ಥಾಯಿಯದ್ದು. ಮನುಷ್ಯ ಅದಕ್ಕಿಂತಲೂ ಮೇಲೆ ಇರುವಂಥ ಸ್ಥಾಯಿಯಲ್ಲಿದ್ದಾನೆ. ಈ ಮನುಷ್ಯನಲ್ಲೂ ನಾನಾ ರೀತಿ ಹೆಚ್ಚು ಕಡಿಮೆ ಇರುತ್ತೆ. ಬುದ್ಧಿವಂತರು, ದಡ್ಡರು, ಮಹಾದಡ್ಡರು, ಶತಮೂರ್ಖರು ಹೀಗೆಲ್ಲ ಇರುತ್ತಾರೆ. ಮತ್ತು ಈ ಮಾನವಿನ ಉಪಾಧಿಗಿಂತಲೂ ಸಹ ಅತ್ಯಂತ ಉತ್ಕೃಷ್ಟವಾದದ್ದು ಮಹಾಮಹಾಜ್ಞಾನಿಗಳು, ಸಂತರು, ಮಹಾತ್ಮರು, ಬ್ರಹ್ಮನಿಷ್ಠರು ಮತ್ತು ದೇವತೆಗಳು. ಅಂದರೆ ಬ್ರಹ್ಮನಿಂದ ಹಿಡಿದು ಪಿಪೀಲಗಳ ತನಕ ನಾನಾ ನ್ಯೂನ್ಯತೆಗಳಿರುವಂಥ ಜೀವಿಗಳು ಸೃಷ್ಟಿಯಲ್ಲಿದೆ. ಅದನ್ನು ಹೇಳ್ತಾ ಇರುವಂಥದ್ದು ಉಚ್ಛ ಅವಚೇಷು ಅನು ಅಂತ. ಏನು, ಈ ಎಲ್ಲ ಹೆಚ್ಚು ಕಡಿಮೆ ಅನ್ನುವ ಉಪಾಧಿಗಳಲ್ಲಿ ಸಮಾನವಾಗಿ ವ್ಯಾಪಿಸಿರುವವನು ನಾನೊಬ್ಬನೇ ಆತ್ಮರೂಪವಾಗಿ ಅಂತ ತಿಳಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯತ್ವಂ ಯಃ ಪಶ್ಯತಿ ಸ ಪಶ್ಯತಿ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಏನರ್ಥ? ಅರ್ಜುನ ನಾಶವಾಗುವ ಎಲ್ಲ ಚರಾಚರಗಳಲ್ಲಿ ಅವಿನಾಶಿಯಾದ ಶಾಶ್ವತನಾದ ಪರಮೇಶ್ವರನಾದ ನಾನೊಬ್ಬನೇ ಆತ್ಮರೂಪವಾಗಿದ್ದೇನೆ ಎನ್ನುವುದನ್ನು ನೋಡು ಅಂತ ಹೇಳ್ತಾನೆ. ಇದನ್ನೇ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಶರೀರದಲ್ಲಾಗಲಿ ಮತ್ತೊಬ್ಬರ ಶರೀರದಲ್ಲಾಗಲಿ ಇರುವುದೆಲ್ಲ ಆ ಪಂಚಭೂತಾತ್ಮಿಕವಾದ ವಸ್ತುಗಳೇ. ಅಂದರೆ ನಮ್ಮ ಶರೀರವೆಲ್ಲ ಆಕಾಶ, ಗಾಳಿ, ಅಗ್ನಿ, ಜಲ, ಭೂಮಿಯಿಂದ ಮಾಡಲ್ಪಟ್ಟಿದ್ದು. ಈ ಪಂಚಮಹಾಭೂತಗಳು ಭಗವತ್ ಸೃಷ್ಟಿಯಲ್ಲಿರುವ ಸರ್ವಜೀವಿಗಳಲ್ಲೂ ಇರುವಂಥದ್ದು ಅದೇ. ಅದು ಉಚ್ಚವಾಗಿರಬಹುದು, ನೀಚವಾಗಿರಬಹುದು, ಎಲ್ಲದರಲ್ಲೂ ಪಂಚಭೂತಗಳಿದೆ. ಎಲ್ಲದರಲ್ಲೂ ಪಂಚಭೂತಗಳು ಪ್ರವೇಶ ಮಾಡಿದೆ. ಈ ಪಂಚಮಹಾಭೂತಗಳು ಭಗವತ್ ಸೃಷ್ಟಿಯಲ್ಲಿರುವ ಸಮಸ್ತ ಜೀವರಾಶಿಗಳಲ್ಲಿಯೂ, ಅಂದರೆ ಉಚ್ಚವೇ ಇರಬಹುದು, ನೀಚವೇ ಇರಬಹುದು, ಮಧ್ಯಮವೇ ಇರಬಹುದು, ಎಲ್ಲದರಲ್ಲಿಯೂ ಈ ಪಂಚಭೂತಗಳು ಪ್ರವೇಶ ಮಾಡಿದೆ, ಪ್ರವೇಶ ಮಾಡಿಲ್ಲ. ಹೇಗೋ ಹಾಗೆ ಭಗವಂತನೂ ಸಹ ಈ ಪ್ರಪಂಚದ ಭೂತಗಳನ್ನೇ ಹಿಡಿದುಕೊಂಡು, ಅಂದರೆ ಪಂಚಮಹಾಭೂತಗಳನ್ನೇ ಆರಂಭ ಮಾಡಿಕೊಂಡು ಕೊನೆಯ ಜೀವಿ ಅಣುವಿನ ತನಕ ಸಮಸ್ತದಲ್ಲೂ ಪ್ರವೇಶ ಮಾಡಿದ್ದಾನೆ ಮತ್ತು ಪ್ರವೇಶ ಮಾಡಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದೇನೋ ಗೊಂದಲಮಯವಾಗಿದೆಯಲ್ಲ ಈ ಹೇಳಿಕೆ ಅಂತ ಅನ್ನಿಸ್ಬಹುದು. ಗಮನಿಸಿ, ಎಲ್ಲರಲ್ಲಿಯೂ ಆತ್ಮರೂಪಿಯಾದ ಭಗವಂತ ಇದ್ದಾನೆ. ಒಂದು ವೇಳೆ ಶರೀರ ಸತ್ತರೆ ಆ ಭಗವಂತ ಸಾಯಿತಾನ ಅನ್ನೋದು ಪ್ರಶ್ನೆ. ನೋಡಿ, ಒಂದು ಮಡಿಕೆಯಲ್ಲಿ ಒಂದು ಹುಳುವನ್ನು ಇಡಿ, ಆಮೇಲೆ ಮಡಕೆಯನ್ನು ಹೊಡೆದಾಕ್ಬಿಡಿ ಒಂದು ಕೋಲ್ ತಗೊಂಡು. ಆಗ ಮಡಕೆಯನ್ನು ಹೋಯಿತು, ಅದರಲ್ಲಿರುವ ಹುಳುವು ಸಾಯುತ್ತೆ. ಹಾಗೆ ಪರಮಾತ್ಮ ಎಲ್ಲರಲ್ಲೂ ಪ್ರವೇಶ ಮಾಡಿದ್ದಾನೆ ಅಂದರೆ ಆ ಎಲ್ಲ ಉಪಾಧಿ ಹೋದ ಮೇಲೆ ಅವನು ಹೋಗ್ಬಿಡ್ತಾನ? ಮಡಕೆ ಹೊಡೆದ ಮೇಲೆ ಹುಳು ಸತ್ತಂತೆ ಅವನು ಹೋಗ್ಬಿಡ್ತಾನ? ಒಂದು ವೇಳೆ ಅವನೇನಾದರೂ ಹೋದ ಅನ್ನೋದಾದರೆ ಅದು ಅವನ ಸರ್ವತ್ರ ವ್ಯಾಪಕತ್ವಕ್ಕೆ, ಶಾಶ್ವತತ್ವಕ್ಕೆ ಸುಳ್ಳು ಆದಂತೆ, ಪ್ರಮಾದವಾಗಿಬಿಡುತ್ತಲ್ಲ. ಹೋಗಲಿ, ಪ್ರವೇಶ ಮಾಡಿಲ್ಲ ಅಂತ ಹೇಳೋಣವೋ ಅಂತಂದರೆ, ಪ್ರವೇಶ ಮಾಡಿಲ್ಲ ಅಂದರೆ ಶರೀರವೇ ನಡೆಯೋದಿಲ್ವಲ್ಲ, ಚೈತನ್ಯ ಇಲ್ಲ ಅಂದರೆ ಇಡೀ ಸೃಷ್ಟಿಯೇ ಶೂನ್ಯ. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. 4 ಮಡಿಕೆ ಇದೆ. ಆ ಮಡಿಕೆಯಲ್ಲಿ ಗಾಳಿ ಇದೆ, ಖಾಲಿ. ಈಗ ಮಡಿಕೆಯನ್ನು ಹೊಡೆದಾಕ್ಬಿಡಿ. ಒಳಗಿದ್ದ ಗಾಳಿ ಆಕಾಶ ಸತ್ತು ಹೋಯಿತೋ? ಮಡಿಕೆ ಅನ್ನುವ ಉಪಾಧಿಯ ಮಧ್ಯದಲ್ಲಿ ಇದ್ದ ಆಕಾಶ, ಗಾಳಿ ಮಡಿಕೆ ಹೊಡೆದ ಕ್ಷಣದಲ್ಲಿ ಸತ್ತು ಹೋಯಿತೋ ಇಲ್ಲವೋ ಅನ್ನುವುದು ಪ್ರಶ್ನೆ. ಇಲ್ಲ, ಮಡಿಕೆ ಇರುವ ಮುಂಚೆಯೂ ಇತ್ತು, ಮಡಿಕೆ ನಿರ್ಮಾಣವಾದ ಮೇಲೂ ಇದೆ, ಮಡಿಕೆ ಹೊಡೆದು ಹೋದರೂ ಅದಕ್ಕೆ ಯಾವುದೇ ಚ್ಯುತಿ ಇಲ್ಲದೆ ಯಾವಾಗಲೂ ಇದೆ. ಹಾಗಾಗಿ
ಅದು ಪ್ರವೇಶ ಮಾಡಿದೆ, ಪ್ರವೇಶ ಮಾಡಿಲ್ಲ ಅಂತ ಹೇಳಬೇಕು. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ನೀರಿನಲ್ಲಿ ಮಡಿಕೆಯನ್ನು ಮುಳುಗಿಸಿಬಿಡಿ. ಆಗ ಮಡಿಕೆಯಲ್ಲಿ ನೀರು, ಮಡಿಕೆಯ ಹೊರಗಡೆ ನೀರು. ಮಡಿಕೆ ಏನಾದರೂ ಹೊಡೆದೋಯ್ತು ಅಂದರೆ, ಹೊಡೆದು ಹಾಕಿದ್ರೆ ಆಗ ನೀರೇನಾಗುತ್ತೆ? ಮಡಿಕೆಯಲ್ಲಿದ್ದದ್ದು ಸತ್ತು ಹೋಗುತ್ತೋ? ಇಲ್ಲ. ಆದ್ದರಿಂದ ನೀರು ಪ್ರವೇಶಿಸಿದೆ ಅಂತ ಹೇಳುವಾಗ ಮಡಿಕೆ ಉಪಾದಿಯ ಕಾರಣದಿಂದ ಮಡಿಕೆ ಹೊಡೆದರೆ ಮೊದಲು ಇದ್ದ ನೀರು ಈಗಲೂ ಇದ್ದೇ ಇದೆಯಲ್ಲ. ಕೇವಲ ಆ ಮಡಿಕೆ ಅನ್ನುವ ಉಪಾದಿ ಆಕಾರ ಹೊಡೆದಿದೆಯೇ ಹೊರತು ನೀರಿಗೆ ಏನು ತೊಂದರೆ ಆಗಲಿಲ್ಲ. ಮೊದಲೂ ಇತ್ತು, ಮಡಿಕೆ ನಿರ್ಮಾಣವಾದ ಮೇಲೂ ಇದೆ, ಮಡಿಕೆ ಹೋದ ಮೇಲೂ ಅದೇ ಇರುತ್ತೆ. ಹಾಗೆಯೇ ಉಪಾದಿಯ ದೃಷ್ಟಿಯಿಂದ ನೋಡುವಾಗ, ಶರೀರ ದೃಷ್ಟಿಯಿಂದ ನೋಡುವಾಗ ಪರಮಾತ್ಮನು ಸರ್ವತ್ರ ವ್ಯಾಪಕನಾಗಿದ್ದಾನೆ, ಸರ್ವತ್ರವೂ ಇದ್ದಾನೆ. ನಮ್ಮ ಶರೀರವೆಂಬ ಉಪಾದಿಯಲ್ಲೂ ಅವನೇ ಪ್ರವೇಶ ಮಾಡಿದ್ದಾನೆ. ಅವನು ಪ್ರವೇಶ ಮಾಡಲಿಲ್ಲ. ಯಾಕೆ ಅಂದರೆ ಅವನು ಶರೀರ ಹುಟ್ಟುವ ಮುನ್ನವೂ ಇದ್ದಾನೆ, ಶರೀರ ಇರುವಾಗಲೂ ಇರ್ತಾನೆ, ಶರೀರ ಹೋದ ಮೇಲೂ ಅವನೇ ಇರ್ತಾನೆ. ಹೀಗಾಗಿ ಉಪಾದಿಯ ಪರಿಮಿತಿಯಿಂದಾಗಿ ನಮ್ಮ ಶರೀರದಲ್ಲಿ ಪರಮಾತ್ಮನು ಪ್ರವೇಶಿಸಿದ್ದಾನೆ ಅಂತ ಹೇಳ್ತೇವೆ. ಶರೀರ ಬಿದ್ದು ಹೋದ ಮೇಲೂ ಅವನು ಯಥಾಸ್ಥಿತಿಯಾಗಿ ಇದ್ದೇ ಇರ್ತಾನೆ, ಅವನಿಗೇನು ನಷ್ಟ ಆಗೋದಿಲ್ಲ. ಹಾಗಾಗಿ ಅವನು ಪ್ರವೇಶಿಸಿದ್ದಾನೆ, ಪ್ರವೇಶಿಸಿಲ್ಲ, ಪ್ರವಿಷ್ಟಾನ್ಯಪ್ರವಿಷ್ಟಾನಿ ಅಂತ ಹೇಳ್ತಾ ಇರುವಂಥದ್ದು. ಹೀಗೆ ಸೃಷ್ಟಿಯನ್ನು ಮಾಡುವ ಮುನ್ನ ಭಗವಂತನೇ ಇದ್ದಾನೆ, ಸೃಷ್ಟಿಯಲ್ಲೂ ಇದ್ದಾನೆ, ಸೃಷ್ಟಿ ಲಯವಾದ ಮೇಲೂ ಇದ್ದಾನೆ. ಅಂದರೆ ಭಗವಂತನೇ ಸಮಸ್ತ ಸೃಷ್ಟಿಯಾಗಿ ವ್ಯಾಪಿಸಿಬಿಟ್ಟಿದ್ದಾನೆ. ಅವನೇ ಸಕಲ ಚರಾಚರಗಳಲ್ಲಿ ಇದ್ದಾನೆ, ಚರಾಚರಗಳ ರೂಪವಾಗಿದ್ದಾನೆ. ಅವನ ಹೊರತಾದ ಮತ್ತೊಂದು ವಸ್ತು ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ. ರೂಪಂ ರೂಪಂ ಪ್ರತಿರೂಪಂ ಬಭೂವ ಅಂತ ಉಪನಿಷತ್ ವಾಕ್ಯ ಹೇಳುತ್ತೆ. ಮತ್ತು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ತು ಅನ್ನುವ ಮತ್ತೊಂದು ವಿಚಾರ. ಇಂತಹ ಸಮಸ್ತವಾದ ಈ ಸೃಷ್ಟಿಯಲ್ಲಿ ಸ್ವಾಮಿ ಪ್ರವೇಶ ಮಾಡಿದ್ದಾನೆ, ಪ್ರವೇಶ ಮಾಡಿಲ್ಲ ಅಂತ ತಿಳಿಯಬೇಕು. ಒಂದು ವೇಳೆ ಅವನು ಪ್ರವೇಶಿಸಿಲ್ಲ ಅಂದರೆ ತೃಣವೂ ಅಲುಗಾಡುವುದಿಲ್ಲವಲ್ಲ. ಮತ್ತು ಅದೇ ಸಮಯದಲ್ಲಿ ಪ್ರಕೃತಿ ರೂಪವಾದ ಶರೀರಾದಿ ಪದಾರ್ಥಗಳಿಗೆ, ವಸ್ತುಗಳಿಗೆ ಹಾನಿಯಾದರೆ ಅವನೂ ಸಹ ಹಾನಿಗೆ ಒಳಗಾಗಬೇಕಾಗಿತ್ತು. ಹಾಗಾಗೋದಿಲ್ವಲ್ಲ. ಯಾಕೆಂದರೆ ಅವನು ಪ್ರವೇಶಿಸಿಲ್ಲ ಅಂತ ಹೇಳೋದಕ್ಕೆ ಅದನ್ನೇ. ಮತ್ತು ಅವನು ಪ್ರವೇಶಿಸಿರುವುದರಿಂದಲೇ ಸಮಸ್ತ ಜೀವರಾಶಿಗಳು ಚೈತನ್ಯಶೀಲವಾಗಿ, ಕ್ರಿಯಾಶೀಲವಾಗಿ ಇದೆ. ಈ ಕಾರಣದಿಂದ ಪ್ರವೇಶಿಸಿದ್ದಾನೆ, ಪ್ರವೇಶಿಸಿಲ್ಲ ಅಂತ ಹೇಳಬೇಕು. ಇನ್ನು ಮತ್ತೊಂದು ಕೊನೆಯ ಉದಾಹರಣೆಯನ್ನು ಗಮನಿಸಿಬಿಡಿ. ಆಭರಣದಲ್ಲಿ ಗಟ್ಟಿ ಬಂಗಾರ ಪ್ರವೇಶಿಸಿದೆ. ಆಭರಣ ಅಂದರೆ ನಾವು ಹಾಕೋತೀವಲ್ಲ, ನಾನಾ ಬಗೆಯಾದ ಉಂಗುರಗಳು, ಹಾರಗಳು, ಬಳೆ, ಇವೇ ಮೊದಲಾದಂಥ ಆಭರಣಗಳಲ್ಲಿ ಏನಿದೆ? ಗಟ್ಟಿ ಬಂಗಾರವೇ ಈ ಬಂಗಾರವಾಗಿರುವಂಥದ್ದು. ಈ ಆಭರಣಗಳನ್ನು ಕರಗಿಸಿದ್ರೇನೆ ಉಳಿಯುತ್ತೆ? ಉಳಿಯೋದು ಗಟ್ಟಿ ಬಂಗಾರವೇ. ಹಾಗಾಗಿ ಮಿಥ್ಯೆ ರೂಪದಲ್ಲಿ ಕಂಡಿದ್ಯಾವುದು ನಮಗೆ? ನಾನಾ ವಿಧವಾದ ಆಭರಣ. ಹಾಗಾದರೆ ಸತ್ಯವಾದದ್ಯಾವುದು? ಗಟ್ಟಿ ಬಂಗಾರ. ಹೀಗಾಗಿ ನಾಮರೂಪಾತ್ಮಕವಾದದ್ದೆಲ್ಲ ಮಿಥ್ಯೆ, ಪರಮಾತ್ಮ ಮಿಥ್ಯೆಯಲ್ಲ. ಅವನು ಬಂಗಾರದ ಗಟ್ಟಿಯಂತೆ ಪರಮ ಸತ್ಯವಾದ ವಸ್ತುವಾಗಿದ್ದಾನೆ. ಇಂತಹ ಮಿಥ್ಯವಾದ ವಸ್ತುಗಳಲ್ಲಿ ಭಗವಂತನಾದ ನಾನು ಅದರಲ್ಲೆಲ್ಲ ಇದ್ದೇನೆ, ನನ್ನಲ್ಲಿ ಅದ್ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದರೆ, ಭಗವಂತ ಶರೀರದಲ್ಲಿದ್ದಾನೆ, ಆದರೆ ಈ ಶರೀರದ ವಿಕಾರ ಅವನಿಗೆ ಇಲ್ಲ. ಶರೀರದಲ್ಲೇ ಇರುವ ಈ ಆತ್ಮನಿಗೆ ಈ ಶಾರೀರಿಕ ಮಾನಸಿಕಾದಿ ವಿಕಾರಗಳು ಅಂಟೋದಿಲ್ಲ ಅಂತ. ನೋಡಿ, ಶರೀರಕ್ಕೆ ಆರೋಗ್ಯ ಅನಾರೋಗ್ಯ ಅನ್ನುವಂಥದ್ದು ಇದೆ, ಅದರ ಲಕ್ಷಣವೇ ಹಾಗೆ. ಜೊತೆಗೆ ಶರೀರದ ಲಕ್ಷಣ ಹುಟ್ಟು ಸಾವು. ಇದು ಶರೀರಕ್ಕಿದೆ, ಆತ್ಮಕ್ಕಿಲ್ವಲ್ಲ. ಹಾಗೆ ಮನಸ್ಸಿಗೆ ಸುಖ ದುಃಖ ಆಗ್ತಾನೇ ಇರುತ್ತೆ. ಇದು ಮನಸ್ಸಿಗಾಗೋದು, ಆತ್ಮನಿಗಾಗೋದಿಲ್ವಲ್ಲ. ಮತ್ತು ಪ್ರಾಣ ಇರೋದರಿಂದ ಬಾಯಾರಿಕೆ, ಹಸಿವು ಏನೇನೋ ಆಗುತ್ತೆ, ಅದು ಆತ್ಮನಿಗಾಗೋದಿಲ್ಲ. ಆದರೆ ಗಮನಿಸಬೇಕು, ಈ ದೇಹದಲ್ಲಿ ಆತ್ಮಸ್ವರೂಪನಾದ ಅವನು ಇರೋದರಿಂದ ಈ ಎಲ್ಲ ವಿಕಾರಗಳು ಉಂಟಾಗ್ತಾ ಇದೆ.
ಆದರೆ ಈ ಎಲ್ಲ ವಿಕಾರದಿಂದ ಅವನು ಅತೀತನಾಗಿರೋದರಿಂದ ಅವನು ನಿರ್ವಿಕಾರಿ ಆಗಿದ್ದಾನೆ, ಕೇವಲ ಶರೀರಕ್ಕೆ ಸಾಕ್ಷಿ ಚೈತನ್ಯ ರೂಪವಾಗಿ ನೆಲೆಸಿದ್ದಾನೆ. ಅದನ್ನೇ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಉಪನಿಷತ್ತು ಹೇಳುತ್ತೆ. ಈ ಕಾರಣದಿಂದ ನಾನು ಅದರಲ್ಲಿದ್ದೇನೆ, ನನ್ನಲ್ಲಿ ಇದ್ಯಾವುದೂ ಇಲ್ಲ ಅಂತ ಬ್ರಹ್ಮದೇವನಿಗೆ ಹೇಳ್ತಾ ಇದ್ದಾನೆ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಇದೇ ಚಿಂತನೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತ ಅಂತ ಹೇಳ್ತಾನೆ. ಹೀಗೆ ಎಲ್ಲದರಲ್ಲೂ ಇರುವ ಪರಮಾತ್ಮನನ್ನು ತಿಳಿಯಬೇಕಾದರೆ ಏನು ಮಾಡಬೇಕು ಅನ್ನುವುದನ್ನು 4ನೆಯ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ. ಏತಾವದೇವ ಜಿಜ್ಞಾಸಂ ತತ್ವ ಜಿಜ್ಞಾಸುನಾತ್ಮನ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಪರಮಾತ್ಮನು ಇಡೀ ಜಗತ್ತಿಗೆ ಉಪಾದಾನ ಕಾರಣನಾಗಿ ಅದರಲ್ಲಿ ಸದಾ ಸರ್ವತ್ರ ಅನ್ವಯವನ್ನು ಹೊಂದಿದ್ದಾನೆ. ಆದರೆ ಅದರ ದೋಷಗಳು ಎಲ್ಲಿಯೂ ಯಾವಾಗಲೂ ಆತನನ್ನು ಸೋಂಕುವುದಿಲ್ಲ ಅಂತ. ಅಂದರೆ ಅದಕ್ಕಿಂತ ವಿಲಕ್ಷಣವಾಗಿರ್ತಾನೆ, ವಿಶೇಷವಾಗಿರ್ತಾನೆ ಅಂತ. ಹೀಗೆ ಆತ್ಮಜ್ಞಾನ ತಿಳಿಯಬೇಕು ಅನ್ನುವ ಜಿಜ್ಞಾಸೆಯನ್ನು ಹೊಂದಿದಂಥ ಆ ಜಿಜ್ಞಾಸು ಇಷ್ಟು ತಿಳಿದರೆ ಸಾಕು, ಏನು, ಸರ್ವತ್ರ ವ್ಯಾಪಕನಾದವನು ಭಗವಂತ ಅಂತ ತಿಳಿಯಬೇಕಾದರೆ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಅಂತ ಸ್ವಾಮಿ ಹೇಳ್ತಾನೆ. ಅಂದರೆ ನಿನ್ನ ಅನುಭವದಲ್ಲಿ ಬರಬಹುದಾದಂಥ ಮತ್ತು ನಿನಗೆ ಕಾಣಬಹುದಾದ ಪ್ರತಿಯೊಂದು ವಸ್ತುಗಳಲ್ಲಿ ಪರಮಾತ್ಮನನ್ನು ಅನ್ವಯ ವ್ಯತಿರೇಕಗಳಿಂದ ತಿಳಿದುಕೋ ಬ್ರಹ್ಮ ಅಂತ ಹೇಳಿದ. ಏನಿದು ಅನ್ವಯ ವ್ಯತಿರೇಕ ಅಂದರೆ? ಅನ್ವಯ ಅಂದರೆ ಪ್ರತಿಯೊಂದರಲ್ಲೂ ಅವನೇ ಇದ್ದಾನೆ ಅನ್ನುವುದು ಅನ್ವಯ. ವ್ಯತಿರೇಕ ಅಂದರೆ ಅವನಿಲ್ಲದೆ ಏನೂ ಇಲ್ಲ ಅಂತ. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಅಂತ. ಅಂದರೆ ನಿನ್ನ ವಿವೇಕದಿಂದ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವುದನ್ನು ತಿಳಿ. ಆತ್ಮವೇ ಸತ್ಯ ಅನ್ನುವುದು ಅನ್ವಯ, ಅನಾತ್ಮವೇ ಮಿಥ್ಯ ಇದು ವ್ಯತಿರೇಕ. ಇದನ್ನು ತಿಳಿಯಬೇಕಾದರೆ ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು. ನೋಡಿ, ಈ 3 ಸಾಲುಗಳಲ್ಲಿ ನಾನಲ್ಲ 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 ಅಂತ ಬಂತು. ಅಂದರೆ ಮನೋಬುದ್ಧಿ ಅಹಂಕಾರ ನಾನಲ್ಲ, ಹಾಗೆ ಇಂದ್ರಿಯಗಳು ನಾನಲ್ಲ, ಹಾಗೆ ಶರೀರದಲ್ಲಿ ಪಂಚಭೂತಗಳು ನಾನಲ್ಲ. ನಾನಲ್ಲ ನಾನಲ್ಲ ನೇತಿ 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 ಅಂತ ಹೇಳುವಂಥದ್ದು ವ್ಯತಿರೇಕ ಅಂತ. ಆದರೆ ಕೊನೆಯಲ್ಲಿ ಹೇಳುವಂಥ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂದರೆ ನಾನು ಯಾರು ಅಂದರೆ ನಾನು ಚಿದಾನಂದ ರೂಪ, ನಾನು ಶಿವಸ್ವರೂಪ, ಇದು ಅನ್ವಯ ಅಂತ. ಹಾಗಾಗಿ ಸರ್ವಂ ಬ್ರಹ್ಮ ಅಥವಾ ಆತ್ಮದೃಷ್ಟಿಯಿಂದ ನೋಡುವಂಥದ್ದು ಅನ್ವಯ. ಅದೇ ರೀತಿಯಾಗಿ ಜಡ ಪದಾರ್ಥ ಅಂತ ಗುರುತಿಸಿ ವಸ್ತುದೃಷ್ಟಿಯಿಂದ ನೋಡುವಂಥದ್ದು ವ್ಯತಿರೇಕ. ನೇತಿ ನೇತಿ ಅಂತ ಅನಾತ್ಮನನ್ನು ಬಿಡಬೇಕು, ಅದು ವ್ಯತಿರೇಕ ಅಂತ. ಹೀಗೆ ನಮ್ಮ ಶರೀರದಲ್ಲೇ ಇದ್ದುಕೊಂಡು ಶರೀರಕ್ಕೆ ಅಂಟದೆ ಕೇವಲ ಸಾಕ್ಷಿಯಾಗಿರುವಂಥ ಎಲ್ಲ ಶರೀರ ಪ್ರಕೃತಿಗಳಿಗೆ ಅತೀತವಾದಂಥ ದೇಶ ಕಾಲಗಳಿಗೆ ಸಿಲುಕದಂತಹ ತತ್ವವೇ ಭಗವಂತನಾದ ನಾನು ಅಂತ ಹೇಳ್ತಾನೆ. ಆತ್ಮೀಯರೇ, ಹೀಗೆ ಈ ಸಾಧನಾ ಪದ್ಧತಿಯನ್ನು ತಿಳಿದು ನಾವು ಸರ್ವಕಾಲದಲ್ಲೂ ಸರ್ವತ್ರ ವ್ಯಾಪನಾಗಿರುವಂಥ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಭಗವಂತ ಬ್ರಹ್ಮನ ಮೂಲಕ ನಮಗೂ ಆದೇಶ ಕೊಡ್ತಾ ಇದ್ದಾನೆ. ಹೀಗಾಗಿ ಇದು ಮೂಲ ಭಾಗವತದ ಹೃದಯ. ಈ 4 ಶ್ಲೋಕದ ವಿಚಾರವೇ ಮುಂದಿನ ಭಾಗವತದಲ್ಲಿ ವಿಸ್ತಾರವಾಗಿ ನಾನಾ ಕಥೆಗಳ ಮೂಲಕ ವ್ಯಾಸ ಭಗವಾನರು ನಮಗೆ ಕೊಟ್ಟಿದ್ದಾರೆ. ಈ ವಿಷಯ ಬಿಟ್ಟು ಭಾಗವತ ಬೇರೆ ಇನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಪರಮಾತ್ಮನೇ ಶಾಶ್ವತ, ಅವನೇ ಸರ್ವತ್ರ ವ್ಯಾಪಕವನ್ನು ಹೊಂದಿರುವಂಥವನು. ಅವನನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಅವನೇ 3 ಕಾಲದಲ್ಲಿ ಇರುವಂಥ ಶಾಶ್ವತವಾದ ಸನಾತನವಾದ ಪರಬ್ರಹ್ಮ. ಇಷ್ಟಿದ್ದರೂ ಮಾಯೆ ಅವನನ್ನು ತಿಳಿಯಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ನಾವು ಸರ್ವರಲ್ಲೂ ಸರ್ವ ಕಡೆಯಲ್ಲಿಯೂ ಪ್ರವೇಶಿಸದೇ ಇರಬಹುದಾದ ಭಗವಂತನನ್ನು ತಿಳಿಯೋದು ಹೇಗೆ ಅಂದರೆ ಅನ್ವಯ ವ್ಯತಿರೇಕ ಅನ್ನುವ ಪದ್ಧತಿಯನ್ನು ಅನುಸರಣೆ ಮಾಡಿ
ಅನಾತ್ಮವಾದದ್ದನ್ನೆಲ್ಲ ಬಿಟ್ಟು ಪರಮಾತ್ಮನನ್ನೇ ತಿಳಿಯುವಂಥ ಸಾಧನೆಯಲ್ಲಿ ತೊಡಗಬೇಕು. ಇದಿಷ್ಟು ಚತುಶ್ಲೋಕಿ ಭಾಗವತದ ಸಾರಾಂಶವಾಗಿದೆ. ಕೊನೆಯದಾಗಿ ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ವತ್ಸ ಬ್ರಹ್ಮ, ಇದು ಕೊನೆಯ ಶ್ಲೋಕದ ಸಾರಾಂಶ. ಅತ್ಯಂತ ಸಾವಧಾನದಿಂದ ನನ್ನ ಮತದಂತೆ ನೀನು ನಡೆದದ್ದೇ ಆದರೆ ನೀನು ನಿನ್ನ ಸೃಷ್ಟಿ ಕಾರ್ಯದಲ್ಲಿ ಯಾವುದೇ ವ್ಯಾಮೋಹಕ್ಕಾಗಲಿ ಬಂಧನಕ್ಕಾಗಲಿ ಒಳಗಾಗುವುದಿಲ್ಲ, ಮಾಯೆಗೆ ಸಿಲುಕುವುದಿಲ್ಲ ಅನ್ನುವ ಆದೇಶವನ್ನು ಭಗವಂತ ಬ್ರಹ್ಮದೇವನಿಗೆ ಕೊಟ್ಟಂಥ ಈ ಚತುಶ್ಲೋಕಿ ಭಾಗವತದ ಚಿಂತನೆಯನ್ನು ಕೃಷ್ಣನಿಗೇ ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.